ಇವತ್ತು ಬಡಕುಂದ್ರಿ ಗ್ರಾಮದಲ್ಲಿ 6 ಜನ ಅಗ್ನಿವೀರರು ಆಯ್ಕೆಯಾಗಿದ್ದಾರೆ. ನಮ್ಮ ಊರಿಗೆ ಹೆಮ್ಮೆ ಪಡುವಂಥ ವಿಷಯ. ಆ ಒಂದು ಪ್ರಯುಕ್ತವಾಗಿ ಇವತ್ತು ನಾವು ಹೊಳೆಮ್ಮ ದೇವಿ ಸ್ಥಾನಕ್ಕೆ 6 ಜನ ಅಗ್ನಿವೀರರನ್ನು ಹೊಳೆಮ್ಮ ದೇವಸ್ಥಾನಕ್ಕೆ ಕರೆಸಿ ಅವರಿಗೆ ದೇವಿ ಆಶೀರ್ವಾದವನ್ನು ನಾವು ಎಲ್ಲ ಕಮಿಟಿ ಅವರು ಮಾಡಿಸಿದೆವು. ಕಾರಣ ಇಷ್ಟ, ಅವರು ಸತತ ಪ್ರಯತ್ನ ಮಾಡಿ ಹಗಲು ರಾತ್ರಿ ಅನ್ನದ ಶ್ರಮಪಟ್ಟು ವ್ಯಾಯಾಮ ಮಾಡಿ, ಯೋಗ ಮಾಡಿ, ರನ್ನಿಂಗ್ ಮಾಡಿ, ಹೈ ಜಂಪ್ ಲಾಂಗ್ ಜಂಪ್ಗಳನ್ನು ಮಾಡಿ, ಮತ್ತು ಆನ್ಲೈನ್ದಾಗ ಯಾವಾಗ ಅರ್ಜಿ ಹಾಕಬೇಕು, ಯಾವ ಜಿಲ್ಲಾದಾಗ ಕರೆದಾರು, ಎಲ್ಲಿದಾವು, ಇದನ್ನೆಲ್ಲ ಮನಗಂಡು ಅವರೆಲ್ಲ ನೋಡ್ಕೊತ ಅದನ್ನೆಲ್ಲ ವಿಚಾರ ಮಾಡಿ ಹಠ ಹೊತ್ತಿದ್ರು. ಏನಾದರೂ ಮಾಡಿ ನಾವು ಈ ವರ್ಷ ಅಗ್ನಿವೀರ ಕ್ಯಾಂಪದಾಗ ನಾವು ಸೆಲೆಕ್ಷನ್ ಆಗಬೇಕು, ತಾಯಿ ಹೊಳೆಮ್ಮ ಆಶೀರ್ವಾದ ನಮ್ಗೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಅವ್ರಿಗೆ ದೇವಿ ಆಶೀರ್ವಾದ ಫಲ ಸಿಕ್ಕೈತಿ. ಆ ಒಂದು ಪ್ರಯುಕ್ತವಾಗಿ ಇವತ್ತು ನಾವು ಬಡಕುಂದ್ರಿ ಗ್ರಾಮದಿಂದ ದೇವಿಯ ಆಸ್ಥಾನಕ್ಕೆ ಅವರನ್ನು ಕರೆಸಿ ಅವರನ್ನು ನಾಳೆ ನಾಡದ ಕೆಲವೊಂದು ಮಂದಿ 5 ತಾರೀಕು, ಕೆಲವೊಂದು ಮಂದಿ ನಾಳೆ, ಕೆಲವೊಂದು ಮಂದಿ 8 ತಾರೀಕು ಅವ್ರ ಜಾಯ್ನಿಂಗ್ ರಿಪೋರ್ಟ್ ಅದಾವೆ. ಆ ಉದ್ದೇಶಕ್ಕಾಗಿ ಅವರು ಎಲ್ಲರೂ ನಮಗೆ ಸಿಗಂಗಿಲ್ಲ, ಈಗ ಸಿಕ್ಕಿದಾರು, ಮುಂದೆ ಅವ್ರಿನ್ನು ಅವ್ರ ವೈಯಕ್ತಿಕ ಅವ್ರ ಡೇಟ್ ಪ್ರಕಾರ ಅವ್ರು ಹೋಗ್ತಾರೋ. ಅದಕ್ಕೆ ನಾವು ಒಂದೇ ಟೈಮ್ಗೆ ಅವ್ರು ಇವತ್ತು ಸಿಕ್ಕಿದಾರೋ ತಲವಾಗಿ ಗಡಿಬಿಡಿ ಮಾಡಿ ಇವತ್ತು ಅವ್ರನ್ನ ದೇವಸ್ಥಾನಕ್ಕೆ ಇವತ್ತ ಕರೆಸಿ ನಾವು ದೇವಿ ಆಶೀರ್ವಾದ ಮಾಡಿಸಿದೆವು. ದೇವಿ ಅವರಿಗೆ ಆಯುಷ್ಯ ಆರೋಗ್ಯ ಶಿಕ್ಷಣ ಕೊಡಲಿ. ಮತ್ತು ತಾಯಿ ಅವರಿಗೆ, ಯಾಕಂದ್ರೆ ಹೊರ ಯಾವ ಬೌಂಡ್ರಿದಾಗಿರ್ತಾರೋ ಅವಾಗ ದೇವಿ ಆಶೀರ್ವಾದ ಅವ್ರಿಗೆ ಬೇಕಾಗ್ತಿತ್ತು. ಅವರ ಯಾವತ್ತೂ ದೇವಿ ಅವ್ರ ಬೇನ ಮೇಲೆ ಇರ್ತಾಳು. ತಾವು ದೇಶ ಸೇವೆಯನ್ನು ಮಾಡೋ ಸಲುವಾಗಿ ಏನು ಹೋಗ್ತಾ ಇದ್ದೀರಿ, ನಿಮ್ಗೆ ಯಾವತ್ತೂ ದೇವಿ ನಿಮ್ಮ ಬೆನ್ನ ಮೇಲೆ ಇರ್ತಾಳು. ನೀವು ಯಾವುದಕ್ಕೆ ಹಿಂಜರಿಯದೆ ತಾವು ಮುಂದಿನ ಪ್ರಮೋಷನ್ಗಳನ್ನು ಪಡ್ಕೊಂಡು ಈ 4 ವರ್ಷ 5 ವರ್ಷ ಇದೆಲ್ಲ ಸುಳ್ಳ, ನೀವು ಯಾವ ರೀತಿ ಒಂದು ಅಲ್ಲಿ ದೇಶದ ಸೇವೆಯನ್ನು ಸಲ್ಲಿಸ್ತೀರಿ ಅದನ್ನು ಮನಗಂಡು ಸರ್ಕಾರ ಮತ್ತು ನಿಮಗೆ ಹೆಚ್ಚಿನ ಪ್ರಮೋಷನ್ಗಳನ್ನು ಕೊಟ್ಟ ಮುಂದೆ ನಿಮಗೆ 25 ವರ್ಷ 30 ವರ್ಷ ಸೇವೆ ಸಲ್ಲಿಸೋಕೆ ಅವಕಾಶ ಮಾಡಿಕೊಡ್ತಾರೋ. ಅದನ್ನೆಲ್ಲ ತಾವು ಪಡ್ಕೊಂಡು ನಮ್ಮೂರಿನ ಕೀರ್ತಿ ಇದಕ್ಕೂ ಹೆಚ್ಚಿನ ಪ್ರಮಾಣದಾಗ ತರಬೇಕಂತ ಹಾರೈಸಿ ನನ್ನೊಂದು 2 ಮಾತು ಮುಗಿಸ್ತಾ ಇದ್ದೀನಿ.